ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ನಿಮ್ಗೊಂದು ಒಳ್ಳೆ ಡೆಸರ್ಟ್ ತೋರಿಸ್ತೀನಿ. ಚಿಲ್ಲಾಗಿ ಕೋಲ್ಡ್ ಆಗಿರೋವಂಥದ್ದು ಬಾಳೆಹಣ್ಣಿಂದ ಮಾಡುವಂಥ ಡೆಸರ್ಟ್ ಇದು. ಬಾಳೆಹಣ್ಣಿಂದ ಏನು ಮಾಡ್ತಾಳೆ ಅಂತ ಅಂದ್ಕೊಂಡಿದ್ದೀರಾ? ಬನ್ನಿ ತೋರಿಸ್ತೀನಿ ಹೇಗೆ ಮಾಡೋದು ಈ ಡೆಸರ್ಟ್ನ ಅಂತ. ನೋಡಿ, ನಾನಿಲ್ಲಿ ಒಂದು 15 ಏಲಕ್ಕಿ ಬಾಳೆಹಣ್ಣು ತೊಗೊಂಡಿದ್ದೀನಿ. ಏಲಕ್ಕಿ ಬಾಳೆಹಣ್ಣೆ ಆಗಬೇಕು, ಪಚ್ಚ ಬಾಳೆಹಣ್ಣಲ್ಲಿ ಚೆನ್ನಾಗಿರಲ್ಲ. ನಂತರ ಇಲ್ಲಿ 1 ಲೀಟ್ರಷ್ಟು ಕಾಯಿಸಿ ಆರಿಸಿರೋಂಥ ಹಾಲು ಇಟ್ಕೊಂಡಿದ್ದೀನಿ ನಾನು. ನಂತರ ಸ್ವಲ್ಪ ಹಾಲಿಗೆ ಕೇಸರಿ ಹಾಕಿ ನೆನೆಸಿಟ್ಟಿದ್ದೀನಿ. ಒಂದು 3 ಟೀ ಸ್ಪೂನಷ್ಟು ವೆನಿಲಾ ಕಸ್ಟರ್ಡ್ ಪೌಡ್ರನ್ನ ಇಟ್ಕೊಂಡಿದ್ದೀನಿ. ನಂತರ ಇದಕ್ಕೆ ಒಂದು 3/4 ಕಪ್ಪಷ್ಟು ಸಕ್ಕರೆ ಇಟ್ಕೊಂಡಿದ್ದೀನಿ. ನಂತರ ಇಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಇಟ್ಕೊಂಡಿದ್ದೀನಿ ನಾನು. ಡ್ರೈ ಫ್ರೂಟ್ಸಲ್ಲಿ ನಾನಿಲ್ಲಿ ಗೋಡಂಬಿ ಇಟ್ಕೊಂಡಿದ್ದೀನಿ. ಒಂದು 20 ಗೋಡಂಬಿನೇ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಹಾಗೆ 20 ಬಾದಾಮಿನೂ ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ದ್ರಾಕ್ಷಿ ಇಟ್ಕೊಂಡಿದ್ದೀನಿ. ಒಂದು 10 ಖರ್ಜೂರನ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕಾಗೋದು. ಮಾಡೋದು ಹೇಗೆ ಅಂತ ನೋಡೋಣ, ಬನ್ನಿ ತೋರಿಸ್ತೀನಿ. ಹೇಗೆ ಅಂದರೆ, ಈಗೊಂದು ಸ್ಟವ್ ಮೇಲೆ ಒಂದು ದಪ್ಪ ತಳದ ಬಾಣಲೆ ಅಥವಾ ಯಾವುದಾದ್ರು ದಪ್ಪ ತಳದ ಪಾತ್ರೆ ಇಟ್ಕೊಂಡು ಅದಕ್ಕೆ ಹಾಲನ್ನ ಸೇರಿಸ್ಕೊತಾ ಇದ್ದೀನಿ. ಹಾಲನ್ನ ಬಿಸಿ ಮಾಡ್ಕೋಬೇಕು. ನಾವು ಚೆನ್ನಾಗಿ ಬಿಸಿ ಆಗಬೇಕು. ಅದಕ್ಕೋಸ್ಕರ ನಾನು ಇದನ್ನು ದಪ್ಪ ತಳದಲ್ಲಿ ಅಗಲವಾಗಿರೋ ಬಾಣಲೆಯಲ್ಲಿ ಯಾಕೆ ಮಾಡ್ತಿದ್ದೀನಿ ಅಂದರೆ, ಇದು ಆರಕ್ಕೆ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಆರಿಸ್ಬೇಕು ಕುದಿಸಿ ಆದಮೇಲೆ. ಅದಕ್ಕೋಸ್ಕರ ನಂತರ ಇದೇ ಹಂತದಲ್ಲಿ ಸಕ್ಕರೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಕರಗಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತಲ್ಲ. ಸಕ್ಕರೆ ಒಂದು ಸೌಟ್ ಹಾಕ್ಕೊಂಡು ಈ ಥರ ಕರಗಿಸ್ಕೊಳ್ಳಿ. ಸಕ್ಕರೆ ನೀವು ನಿಮ್ಮ ಸಿಹಿ ಎಷ್ಟು ನಿಮ್ಗೆ ಇಷ್ಟಪಡ್ತೀರೋ ಅದರ ಬೇಸ್ ಮೇಲೆ ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ನಂತರ ಇದನ್ನು ಸಕ್ಕರೆ ಎಲ್ಲ ಕರಗೋ ತನಕ, ಇದನ್ನು ಸ್ವಲ್ಪ ಹಾಲು ಕಾಯೋ ತನಕ ಈ ಕಡೆ ಏನು ಮಾಡಬೇಕು, ಕಸ್ಟರ್ಡ್ ಪೌಡ್ರ್ ಇಟ್ಕೊಂಡಿದ್ದೀವಲ್ಲ, ನಾನು 3 ಟೀ ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರ್ ಇಟ್ಕೊಂಡಿದ್ದೀನಿ. ನಿಮ್ಮ ಅಂದರೆ ಕನ್ಸಿಸ್ಟೆನ್ಸಿ ಜಾಸ್ತಿ ದಪ್ಪ ಬೇಕಂದರೆ 1 ಟೀ ಸ್ಪೂನ್ ಜಾಸ್ತಿ ಸೇರಿಸ್ಕೊಳ್ಳಿ. ನಂಗೆ 3 ಟೀ ಸ್ಪೂನ್ ಸಾಕು ಅಂದ್ಬಿಟ್ಟು ಅದಕ್ಕೆ ನಾನು ತಣ್ಣಗಿರೋ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತಣ್ಣಗಿರೋ ನೀರೇ ಹಾಕ್ಕೊಳ್ಬೇಕು, ಇಲ್ಲಾಂದರೆ ಲಮ್ಸ್ ಬಂದುಬಿಡುತ್ತೆ, ಅಂದರೆ ಗಂಟಾಗುತ್ತೆ. ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡು ನಂತರ ಈ ಕಡೆ ಹಾಲು ಕೂಡ ಕಾಯೋಕ್ಕೆ ಆಲ್ಮೋಸ್ಟ್ ಆಗಿದೆ. ಅದಕ್ಕೆ ಇವಾಗ ಏನು ಮಾಡಬೇಕು, ಕಲಸಿಟ್ಕೊಂಡಿರೋಂಥ ಕಸ್ಟರ್ಡ್ ಪೌಡ್ರ್ ಇದೆಯಲ್ಲ, ಅದನ್ನು ಒಂದು ಕೈಯಲ್ಲಿ ಹಾಕ್ಕೊಳ್ಳಿ. ನಂತರ ಈ ಕಡೆ ಇನ್ನೊಂದು ಕೈಯಲ್ಲಿ ಸೌಟಲ್ಲಿ ಹಾಲನ್ನ ಮಗುಚ್ಕೋಬೇಕು. ಇಲ್ಲಾಂದರೆ ಒಂದೇ ಕಡೆ ಗಂಟು ಬಂದುಬಿಡುತ್ತೆ. ಅದಕ್ಕೋಸ್ಕರ ಈ ಕಡೆಯಿಂದ ಹಾಕ್ಕೊಂಡು ಆ ಕಡೆಯಿಂದ ಮಗಿಸ್ತಾ ಇರಬೇಕು. ನಾವು ಲೈಕ್ ಇದೇ ಥರ ಉಪ್ಪಿಟ್ಟು ಕೂಡ ಮಾಡ್ಕೋತೀವಲ್ಲ, ಸೇಮ್ ಹಾಗೇ ಇದನ್ನು ಮಗಿಸ್ಕೊಂಡು ನಂತರ ಇದಕ್ಕೇ ನಾನು ನೆನೆಸಿರೋ ಅಂಥ ಕೇಸರಿ ಇದೆಯಲ್ಲ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ತಳ ಹಿಡಿಯುತ್ತೆ ಕೆಲವೊಂದು ಸತಿ, ಅದಕ್ಕೋಸ್ಕರ ಮಗಿಸ್ತಾನೆ ಇರಬೇಕು. ಚೆನ್ನಾಗಿ ಕುದಿ ಬರೋ ತನಕ ನಾವು ಮಗಿಸ್ತಾನೆ ಇರಬೇಕಾಗತ್ತೆ. ಸ್ವಲ್ಪ ಒಂದು 5 ನಿಮಿಷ ತೊಗೊಳುತ್ತೆ. ಬಟ್ ಪೇಷನ್ಸಲ್ಲೇ ಮಾಡ್ಕೋಬೇಕಲ್ವಾ, ಎಲ್ಲ ಸ್ವೀಟ್ ಏನಾದರೂ ಮಾಡಬೇಕಂದ್ರೆ. ನೋಡಿ, ಈ ಥರ ಮಗಿಸ್ಕೋಬೇಕು. ಚೆನ್ನಾಗಿ ಕುದಿ ಬಂದರೆ ನೋಡಿ, ಈ ಥರ ಕುದಿ ಬಂದರೆ ಸಾಕಾಗುತ್ತೆ. ಚೆನ್ನಾಗಿ ಕುದಿಬೇಕಷ್ಟೆ. ಇವಾಗ ಇದು ಈ ಥರ ಕನ್ಸಿಸ್ಟೆನ್ಸಿ ಇದೆ. ಇದು ಸ್ವಲ್ಪ ಮಂದ ಇದೆ, ಬಟ್ ಇದು ಇನ್ನೂ ಆರಿದ ಮೇಲೆ ಇನ್ನೂ ಸ್ವಲ್ಪ ಮಂದ ಆಗುತ್ತೆ. ಅದಕ್ಕೋಸ್ಕರ ನಾನು ಆಗಲೇ ಹೇಳಿದೆ ನಿಮಗೆ, ಜಾಸ್ತಿ ಮಂದ ಬೇಕಂದರೆ ಇನ್ನೊಂದು ಸ್ಪೂನು ಕಸ್ಟರ್ಡ್ ಪೌಡ್ರು ಮಿಕ್ಸ್ ಮಾಡಿ ಹಾಕ್ಕೊಳ್ಬೋದು. ನನಗೆ ಸಾಕು ಇಷ್ಟೇ ಅನಿಸ್ತು, ಅದಕ್ಕೆ ನಾನು ಅಷ್ಟೇ 3 ಸ್ಪೂನ್ ಹಾಕ್ಕೊಂಡಿರೋದು. ಇವಾಗ ನಾನು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಇದು ಕಂಪ್ಲೀಟಾಗಿ ಆರಬೇಕು, ತುಂಬ ಪೂರ್ತಿ ಕಂಪ್ಲೀಟಾಗಿ ಆರಬೇಕಿದು. ನಂತರ ನೋಡಿ, ಇದು ಆರಿದೆ. ಒಂದು 10 ನಿಮಿಷ ತೊಗೊಳುತ್ತೆ ಆರಕ್ಕೆ. ನಂತರ ಇದನ್ನು ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಬರುತ್ತೆ. ಆರಿದ ಮೇಲೆ ಸ್ವಲ್ಪ ಮಂದ ಆಗುತ್ತೆ. ಇದು ನೋಡಿ, ಈ ಥರ ಮಂದ ಆಗುತ್ತೆ. ಇಷ್ಟಾದರೆ ಸಾಕು. ಇವಾಗ ಇದು ಕಂಪ್ಲೀಟಾಗಿ ಆರಿದೆ. ನಾನಿಲ್ಲಿ ಇದಕ್ಕೆ ಏನು ಮಾಡಿದ್ದೀನಿ ಅಂದರೆ, ಬಾಳೆಹಣ್ಣನ್ನ ತೆಳುವಾಗಿ ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ನಾನಿಲ್ಲಿ ಕಸ್ಟರ್ಡ್ ಮಿಲ್ಕ್ ಏನಿದೆಯಲ್ಲ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೇ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಳ್ಬೇಕು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಬಾಳೆಹಣ್ಣು ಅಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಎಲ್ಲರಿಗೂ ಇಷ್ಟ ಇರುತ್ತೆ. ಕೆಲವೊಂದು ಫ್ರೂಟ್ಸು ಮಕ್ಕಳು ತಿನ್ನಲ್ಲ, ಲೈಕ್ ಏನು ಹೇಳ್ತಾರೆ ಪಪ್ಪಾಯ ಅಂಥದ್ದೆಲ್ಲ ಮಕ್ಕಳು ತಿನ್ನಲ್ಲ. ಆದರೆ ಬಾಳೆಹಣ್ಣು ಮಾತ್ರ ಮಕ್ಕಳು ಖಂಡಿತ ತಿಂತಾರೆ. ಯಾವಾಗಲೂ ಮಕ್ಕಳು ಹೇಳ್ತಿರ್ತಾರೆ ಅಲ್ವಾ, ಏನಾದರೂ ಡೆಸರ್ಟ್ ಮಾಡಮ್ಮ ಅಂತ. ಈ ಥರ ಮಾಡಿಕೊಡಿ.
ನಾನಿಲ್ಲಿ ಬಾದಾಮಿ, ಗೋಡಂಬಿ ಮತ್ತು ಖರ್ಜೂರ, ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಪಿಸ್ತಾ, ವಾಲ್ನಟ್ ಇದ್ದರೆ ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ. ಯಾವಾಗಲೂ ಕೇಳ್ತಿರ್ತಾರಲ್ಲ, ಏನಾದರೂ ಮಾಡಿಕೊಡಿ, ಐಸ್ ಕ್ರೀಮ್ ಮಾಡಿಕೊಡಿ ಅಥವಾ ಐಸ್ ಕ್ರೀಮ್ ಕೊಡಿಸಿ ಅಂತೆಲ್ಲ. ಈ ಥರ ಒಂದು ಸತಿ ಡೆಸರ್ಟ್ ಮಾಡಿಕೊಡಿ, ತುಂಬ ಖುಷಿಯಾಗಿ ತಿಂತಾರೆ. ಹಾಗೆ ನಿಮ್ಮನ್ನ ಸ್ಕೂಲಲ್ಲೆಲ್ಲ ನಮ್ಮಮ್ಮ ಇಂಥದ್ದು ಮಾಡಿಕೊಟ್ರು ಅಂತ ಹೊಗಳ್ತಾರೆ. ಅಷ್ಟು ಚೆನ್ನಾಗಿರುತ್ತೆ, ನಿಜವಾಗ್ಲೂ ಹೇಳ್ತೀನಿ. ಯಾರು ತಾನೇ ಇಷ್ಟಪಡಲ್ಲ ಹೇಳಿ. ಈ ಥರ ಡಿಶಸ್ ಏನು ಗೊತ್ತಾ, ಲೈಕ್ ಕಿಟ್ಟಿ ಪಾರ್ಟಿಗೆ ಅಥವಾ ಯಾವ್ದಾದ್ರು ಮನೇಲಿ ಬರ್ಡೇ ಪಾರ್ಟಿ ಮಕ್ಕಳದ್ದು ಮಾಡ್ತಿದ್ರೆ ಈ ಥರದ್ದೆಲ್ಲ ಮಾಡಿ ಕೊಡ್ಬೋದು. ತುಂಬ ಸುಲಭನೂ ಕೂಡ ಮಾಡೋಕ್ಕೆ. ಮಾಡಿ ಇಟ್ಟು ನೀವು ಫ್ರಿಜ್ಜಲ್ಲಿಟ್ಟು ಚಿಲ್ಲಾಗಿ ಕೂಡ ಸರ್ವ್ ಮಾಡ್ಬೋದು. ನಮ್ಮನೇಲಂತೂ ಎಲ್ಲರಿಗೂ ಇಂಥದ್ದೆಲ್ಲ ಮಾಡಿಕೊಟ್ರೆ ಭಾಳ ಇಷ್ಟಪಟ್ಟು ತಿಂತಾರೆ. ನಾನು ಇದಕ್ಕೆ ಬರೀ ಬಾಳೆಹಣ್ಣು ಮಾತ್ರ ಅಲ್ಲ, ಸೀಸನ್ ಫ್ರೂಟ್ಸ್ ಆಗಿರೋಂಥ ಲೈಕ್ ಆ್ಯಪಲು, ಚಿಕ್ಕು, ಮಾವಿನ ಹಣ್ಣು, ಇನ್ನೇನು ಸೀಸನ್ ಇದೆ ಅಲ್ವಾ, ಅದನ್ನೆಲ್ಲ ಹಾಕಿ ಕೂಡ ನೀವು ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರೂ. ನಿಮ್ಮನ್ನು ತುಂಬ ಹೊಗಳ್ತಾರೆ, ಚೆನ್ನಾಗಿ ಮಾಡಿದ್ದೀರಾ, ಚೆನ್ನಾಗಿತ್ತು ಅಂತ. ಖಂಡಿತ ಒಂದು ಸತಿ ಟ್ರೈ ಮಾಡಿಬಿಟ್ಟು ಹೇಗಿತ್ತಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಫೀಡ್ಬ್ಯಾಕ್ ತಿಳಿಸಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಈ ರೆಸಿಪಿನ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿಬಿಟ್ಟು ಅವ್ರ ಫೀಡ್ಬ್ಯಾಕ್ ಕೂಡ ಅವ್ರಿಗೂ ಕೊಡೋಕ್ಕೆ ಹೇಳಿ ನನಗೆ. ಓಕೆ, ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಸಿ ಯು, ಥ್ಯಾಂಕ್ ಯು.